ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಾಳೆಕೊನೆಯನ್ನು ಮನೆಯಲ್ಲಿಯೇ ನ್ಯಾಚುರಲ್ ಆಗಿ ಹಣ್ಣು ಮಾಡುವ ವಿಧಾನವನ್ನು ನೋಡುವ. ಇವತ್ತು ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಬೆಳೆದ ಬಾಳೆಕೊನೆಯನ್ನು ಕಡ್ಕೊಬಂದಿದ್ದಾರೆ. ನಾವೊಂದು ಡ್ರಮ್ನಲ್ಲಿ ಬಾಳೆಕೊನೆ ಇಳಿಸಿಡ್ತಾ ಇದ್ದೀನಿ. ಅದು ಇಳಿಸಿಟ್ಟು ಅದನ್ನು ನ್ಯಾಚುರಲ್ ಆಗಿ ಹಣ್ಣು ಮಾಡುವ. ಇದಕ್ಕೆ ನಾವು ಯಾವುದೇ ಕೆಮಿಕಲನ್ನು ಬಳಸದೆ ಹಣ್ಣು ಮಾಡ್ತಾ ಇದ್ದೇವೆ. ಇದು ಈಗ ಸೆಕೆಗಾಲ ಆದ್ದರಿಂದ ಬೇಗ ಹಣ್ಣಾಗುತ್ತದೆ, 2-3 ದಿವಸದಲ್ಲಿ. ಇದಕ್ಕೆ ಈಗ ನಾವು ಡ್ರಮ್ ಮುಚ್ಚಳವನ್ನು ಮುಚ್ಚಿ ಇಡ್ತಾ ಇದ್ದೇವೆ. ಅದು ದಮ್ಮು ಕಟ್ಟಿ ಬೇಗ ಹಣ್ಣಾಗಿಬಿಡ್ತದೆ. 2-3 ದಿವಸದಲ್ಲೇ ಹಣ್ಣಾಗಿಬಿಡ್ತದೆ. ಮಳೆಗಾಲ ಆದರೆ ಮತ್ತು ಚಳಿಗಾಲದಲ್ಲಾದರೆ 1 ವಾರ ತಗೊಳ್ತದೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಮರುದಿನವೇ ಹಣ್ಣು ಬೇಕು ಅಂತ ಹೇಳಾದರೆ ಈ ಡ್ರಮ್ ಒಳಗೆ ಇಳಿಸಿದಾಗೆ ಊದುಬತ್ತಿ ಹಚ್ಚಿಟ್ರು ಬೇಗ ಹಣ್ಣಾಗ್ತದೆ ಫ್ರೆಂಡ್ಸ್. ಫಂಕ್ಷನ್ಗಳಿಗೆ ಬೇಕಾಗ್ತದೆಲ್ಲ ಮರುದಿನನೇ, ಆಗ ಬೇಗ ಹಣ್ಣಾಗ್ತದೆ. ನೋಡಿ, ತುಂಬ ಟೇಸ್ಟಿ ಆಗ್ತದೆ ನ್ಯಾಚುರಲ್ ಹಣ್ಣಾಗೋದು ಮಾಡೋದ್ರಿಂದ.